ನಮಸ್ಕಾರ ಸ್ನೇಹಿತರೆ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ SSP ಕಡೆಯಿಂದ ನೀವೇನಾದರೂ ಹಣ ಬಂದಿದೆ ಅಥವಾ ಬಂದಿಲ್ಲ ಎಂದು ಚೆಕ್ ಮಾಡ್ತಾ ಕುಳಿತಿದ್ದ ಇದ್ದೀರಾ? ಹಾಗಾದರೆ ನಿಮಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡಲಿದ್ದೇನೆ. ತಪ್ಪದೇ ವೀಕ್ಷಿಸಿ. ಇಂಥ ಉಪಯುಕ್ತವಾದ ಮಾಹಿತಿಯನ್ನು ನಾನು ನಿಮಗೆ ನೀಡಲಿದ್ದೇನೆ. ಈಗಲೇ EB ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇ ಮಾಹಿತಿ ಏನು ಬಂದುಬಿಟ್ಟು ಅಂದರೆ, ಈಗಾಗಲೇ ಹಲವು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿವೆ. 3,500 ಆಗಿರ್ಬೋದು, 5,000 ಆಗಿರ್ಬೋದು, 8,000ವರೆಗೆ ಅಮೌಂಟ್ ಕ್ರೆಡಿಟ್ ಆಗಿದ್ದು, ಬಹಳ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, SSP ಸ್ಕಾಲರ್ಶಿಪ್ ಪೋರ್ಟಲ್ ಒಳಗೆ ನಾವು ಲಾಗಿನ್ ಆಗಿ ಸ್ಟೇಟಸ್ ಚೆಕ್ ಮಾಡುವ ಸಂದರ್ಭದಲ್ಲಿ ಕೆಲವರಿಗೆ ಪೆಂಡಿಂಗ್ ಅಂತ ಬರ್ತಾ ಇದೆ, ಕೆಲವರಿಗೆ ಪುಶ್ಡ್ ಟು DBT ಅಂತ ಬರ್ತಾ ಇದೆ, ಕೆಲವರಿಗೆ ಇನ್ನೂ ಹಣ ಕ್ರೆಡಿಟ್ ಆದರೂ ಬ್ಯಾಂಕಿಗೆ ಬಂದು ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ನಾನು ಈ ಒಂದು ವಿಡಿಯೋದಲ್ಲಿ ಪರಿಹಾರ ನೀಡಲಿದ್ದೇನೆ. ಮೊದಲಿಗೆ ಏನೆಂದರೆ, ಪುಶ್ ಟು DBT ಅಂದರೆ ವಿದ್ಯಾರ್ಥಿಗಳಿಗೆ ನೀವು ಭಯಪಡುವ ಅಗತ್ಯವಿಲ್ಲ. ಏಕೆಂದರೆ ನಿಮ್ಮ ಹಣ ಈಗಾಗಲೇ ಇಲಾಖೆವಾರು ಏನು OBC ಡಿಪಾರ್ಟ್ಮೆಂಟ್ ಆಗಿರ್ಬೋದು, SC ಡಿಪಾರ್ಟ್ಮೆಂಟ್ ಆಗಿರ್ಬೋದು, ST ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲಾಖೆವಾರು ಹಣ ಬಿಡುಗಡೆ ಆಗಿದ್ದು, ತಾಲೂಕು ಆಫೀಸರ್ ಅಂತ ಒಬ್ಬರು ಇರ್ತಾರೆ. ತಾಲೂಕು ಆಫೀಸರ್ ಅವರು ಅಪ್ರೂವಲ್ ಕೊಟ್ಟರೆ ನಿಮ್ಮ ಬ್ಯಾಂಕಿಗೆ ಹಣ ಬಂದು ಕ್ರೆಡಿಟ್ ಆಗ್ತವೆ. ಅವು 15 ದಿವಸ ತೆಗೆದುಕೊಳ್ಳಬಹುದು, 1 ತಿಂಗಳು ತೆಗೆದುಕೊಳ್ಳಬಹುದು. ಇನ್ನೇನು ಸಮಸ್ಯೆ ಇರುವುದು ಏನೆಂದರೆ, ಈ ಪೆಂಡಿಂಗ್ ಅಂತ ಯಾರ್ದೆಲ್ಲ ಸ್ಟೇಟಸ್ ಒಳಗೆ ಪೆಂಡಿಂಗ್ ಅಂತ ಬರ್ತಾ ಇದೆ ಅವ್ರದ್ದು ಸಮಸ್ಯೆ ಇದೆ. ಇವು ಪೆಂಡಿಂಗ್ ಅಂತ ಬಂದ ಸಮಸ್ಯೆ ಯಾಕೆ ಬರ್ತಾ ಇದೆ ಅಂದರೆ, ಕೆಲವು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ನ ಅಪ್ಡೇಟ್ ಮಾಡಿಲ್ಲ SSP ಪೋರ್ಟಲ್ ಒಳಗೆ. ಕೆಲವೊಂದು ಕಡೆ ಹೆಂಗಿದೆ ಅಂದರೆ, ಆ ಕಾಲೇಜ್ನಲ್ಲಿ ಕೋರ್ಸ್ ಅಪ್ರೂವಲ್ ಮಾಡಿಲ್ಲ. ಕೋರ್ಸ್ ಅಪ್ರೂವಲ್ ಮಾಡದೇ ಇದ್ದ ಕಾರಣ SSP ಸ್ಕಾಲರ್ಶಿಪ್ ಪೋರ್ಟಲ್ ಅವ್ರಿಗೆ ಏನಾಗ್ತದೆ, ಅಲ್ಲಿ ಅಪ್ರೂವಲ್ ಸಿಕ್ಕಿರಲ್ಲ. ಹಾಗಾಗಿ ಕೂಡ ನಿಮ್ಮದು ಅಪ್ಲಿಕೇಶನ್ನ ಪೆಂಡಿಂಗ್ ಇಡ್ತಾರೆ. ಇನ್ನು ಕೆಲವರಿಗೆ ಈ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇತರೆ ಯಾವುದೇ ರೀತಿಯ ತೊಂದರೆಗಳು ಉಂಟಾದರೆ ತಾಲೂಕು ಆಫೀಸರ್ಗೆ ಹೋಗಿ ನೀವು ನೇರವಾಗಿ ಭೇಟಿಯಾಗಿ. ಈ ತಿಂಗಳಿನ ಅಂತ್ಯದವರೆಗೆ ಅಂದರೆ ಮಾರ್ಚ್ 31ರ ಒಳಗಾಗಿ ನೀವು ಭೇಟಿಯಾಗಿದ್ದರೆ ಅತಿ ವೇಗವಾಗಿ ನಿಮಗೆ ಹಣ ಬರುವ ಚಾನ್ಸಸ್ ಬಹುತೇಕ ಬಹಳವಾಗಿರುತ್ತದೆ. ಏಕೆಂದರೆ ಪೆಂಡಿಂಗ್ ಅಂತ ಸಂದರ್ಭದೊಳಗೆ ತಾಲೂಕು ಆಫೀಸರ್ಗೆ ಹೋಗಿ, ಸರ್ ನಮಗೆ ಈ ಥರ ಪೆಂಡಿಂಗ್ ಅಂತ ಪ್ರಾಬ್ಲಮ್ ಬರ್ತಾ ಇದೆ, ಏಕೆ ಬರ್ತಾ ಇದೆ ಅಂತ ನೀವು ತಾಲೂಕು ಆಫೀಸರ್ಗೆ ಕೇಳಿ. OBC ಡಿಪಾರ್ಟ್ಮೆಂಟ್ದೊಂದು ತಾಲೂಕು ಆಫೀಸರ್ ಇರ್ತಾರೆ, SC ST ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಒಳಗೆ ನೀವು ಕಾಲೇಜ್ನಲ್ಲಿ ಕೂಡ ಏನು ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಇರ್ತಾರಲ್ಲ, ಅವರಿಗೆ ನಮ್ಮ ಕೋರ್ಸ್ದು ಅಪ್ರೂವಲ್ ಮಾಡಿರಲಿಲ್ಲ ಅಂತ ಕೇಳಿ. ಅದೇ ರೀತಿ ಒಳಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ನಿಮ್ಮ ಒಂದು ಬಾರಿ ನಿಮ್ಮ ಬ್ಯಾಂಕಿಗೆ ಹೋಗಿ NPCI ಲಿಂಕ ಮತ್ತು KYC ಕೂಡ ಮಾಡಿಸ್ರಿ. ಕೆಲವೊಂದು ಕಡೆ ಏನಾಗ್ತದೆ ಅಂದರೆ, ಬ್ಯಾಂಕ್ ಅಕೌಂಟ್ ಅವರು ಟ್ರಾನ್ಸಾಕ್ಷನ್ ಮಾಡದೇ ಇರೋ ಸಂದರ್ಭದಲ್ಲಿ ಬ್ಯಾಂಕ್ ಅಕೌಂಟ್ ಹೋಲ್ಡ್ ಆಗಿರ್ತದೆ ಅಥವಾ ಬ್ಯಾಂಕ್ ಅಕೌಂಟ್ ಬಂದಾಗಿರ್ತದೆ. ಆ ಸಂದರ್ಭದೊಳಗೆ ಅಮೌಂಟ್ ಕ್ರೆಡಿಟ್ ಆಗಿದ್ದು ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ನೀವು NPCI ಲಿಂಕ್ ಮತ್ತು KYC ಮಾಡಿಸಿದರೆ ನಿಮ್ಮ ಅಕೌಂಟ್ ಓಪನಿಂಗ್ ಮತ್ತು ಅಮೌಂಟ್ ಬಂದು ಕ್ರೆಡಿಟ್ ಆದರೆ ನಿಮ್ಗೆ ಗೊತ್ತಾಗ್ತದೆ. ಹಾಗಾದರೆ ಈಗಾಗಲೇ ಯಾರಿಗೆ ಎಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗಾದರೆ SSP ಕುರಿತು ಏನಾದರೂ ಗೊಂದಲಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಇಲ್ಲಿಯವರೆಗೆ ಯಾರ್ಯಾರಿಗೆ ಅಮೌಂಟ್ ಬಂದಿವೆ ಅದನ್ನು ಕೂಡ ತಿಳಿಸಿ. ಮುಂದಿನ ದಿನಗಳಲ್ಲಿ ನಾನು SSP ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಯಾವ ರೀತಿಯಾಗಿ ಅಮೌಂಟ್ ಬಿಡುಗಡೆ ಆಗುತ್ತಿವೆ ಹಾಗೂ ಯಾವ ಇಲಾಖೆವಾರು ಅಮೌಂಟ್ ಬಿಡುಗಡೆ ಆಗುತ್ತಿರುತ್ತವೆ ಎಂಬುದನ್ನು ನಾನು ನಿಮಗೆ ಮಾಹಿತಿ ನೀಡಲು ಇಚ್ಛಿಸುತ್ತಿದ್ದೇನೆ. ಹಾಗಾಗಿ ಈಗಲೇ ಈ ಯೂಟ್ಯೂಬ್ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ. ಧನ್ಯವಾದಗಳು.